ನಮಸ್ಕಾರ ವೀಕ್ಷಕರೇ, ತುಂಬ ದಿನ ಆಗಿತ್ತು. ಭಗವದ್ಗೀತೆಯ ಅಧ್ಯಾಯನ ನಾನು ನಿಲ್ಲಿಸ್ಬಿಟ್ಟು ಈಗ ಮತ್ತೆ ಅದನ್ನು ರೆಸ್ಯೂಮ್ ಮಾಡ್ತಾ ಇದ್ದೀನಿ. ಅಧ್ಯಾಯ 5ರ 14ನೇ ಶ್ಲೋಕನ ಹೇಳಿ ಮುಗಿಸಿದ್ದೆ. ಅದರಲ್ಲಿ ಕೃಷ್ಣ ನಮ್ಮ ಪರಿಸ್ಥಿತಿಗೆ, ನಾವು ಈಗಿರೋ ಅಂಥ ಪರಿಸ್ಥಿತಿಗೆ ದೇವ್ರನ್ನಾಗಲಿ, ಅದೃಷ್ಟನಾಗಲಿ, ಸಮಾಜನಾಗಲಿ, ತಂದೆ ತಾಯಿಗಳನ್ನಾಗಲಿ ಅಥವಾ ಹೇಗೋ ಆಯಿತು ಅಂತ ಹೇಳೋದಾಗಲಿ ಅದಕ್ಕೆ ಅರ್ಥ ಇಲ್ಲ. ನಾವು ಏನು ಬಿತ್ತಿದ್ದೀವೋ ಅದನ್ನು ಕುಯ್ತೀವಿ. ಇದು ನಾವು ಬಿತ್ತಬೇಕಾದ್ರೆ ಇದು ಕಹಿ ಫಲ ಬರುತ್ತೆ, ಸಿಹಿ ಫಲ ಬರುತ್ತೆ, ಇನ್ನೇನೋ ಫಲ ಸಿಗುತ್ತೆ ಅಂತ ಅಂದ್ಕೊಳ್ಳೋದಕ್ಕಾಗಲ್ಲ. ಫಲ ಸಿಕ್ಕಿದ ಮೇಲೆ ಇದು ಕಹಿನ ಸಿಹಿನ ಅಂತ ಡಿಸೈಡ್ ಮಾಡಿ, ಅಯ್ಯೋ ಅವಾಗ ಅಂದ್ಕೊಂಡಿರಲಿಲ್ಲ, ಇವಾಗ ಗೊತ್ತಾಯಿತು ಅಂತ ಅಂದ್ಕೊಳ್ಳದೆ ನಡೀತಾ ಇದೆ. ಸೊ ಭಗವಂತನ ಕೃಪೆಯಿಂದ ಇಷ್ಟೆಲ್ಲ ನಡೆದಿದೆ, ಇನ್ನು ಮುಂದೆನೂ ನಡೆಯುತ್ತೆ ಅನ್ನೋದು ಮತ್ತು ಭವ್ಯವಾದ ಭವಿಷ್ಯನ ನಾವು ರೂಪಿಸ್ಕೋಬಹುದು ಅನ್ನೋದನ್ನು ನಾವು 14ನೇ ಶ್ಲೋಕದಲ್ಲಿ ನೋಡಿದ್ದೀವಿ. ಇವತ್ತು 15ನೇ ಶ್ಲೋಕನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾದತ್ತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಈ ಶ್ಲೋಕದಲ್ಲಿ ವಿಭು ಅಂದರೆ ವೈವಿಧ್ಯ, ವಿವಿಧ ಇತ್ಯಾದಿ ಅರ್ಥನ ಕೊಡುತ್ತೆ. ಅಂದರೆ ಜಡಕ್ಕಿಂತ ಅಂತ ನಿರ್ಜೀವ ವಸ್ತುಗಳಿಗಿಂತ ವಿಶಿಷ್ಟವಾಗಿ ಇಚ್ಛೆ, ಯೋಚನೆ, ಜ್ಞಾನ ಇರುವ ಜೀವ ಅಂದರೆ ಮನುಷ್ಯರು ಅಂತ. ಸೊ ನಾವು ಬೈಬೇಕಾದ್ರೆ ಬೈತೀವಿ, ನಾಯಿ ಥರ ಆಡ್ತೀಯ, ಮಂಗನ ಥರ ಆಡ್ತೀಯ, ಏನಕ್ಕೆ ಹಂಗಂತೀವಿ? ಪ್ರಾಣಿಗಳಿಗೆ ಆ ವಿಶಿಷ್ಟವಾದ ಜ್ಞಾನ ಅನ್ನೋದು ಇರೋದಿಲ್ಲ. ನೀನು ಮನುಷ್ಯನಾಗಿದೆಯಾ, ಆ ಜ್ಞಾನ ಯೂಸ್ ಮಾಡ್ಕೋ ಅನ್ನೋ ಉದ್ದೇಶಕ್ಕೆ ಬೈಬೇಕಾದ್ರೆ ಬೈತೀವಿ. ಮನುಷ್ಯನ ಅದವನು ಒಂದು ಜನ್ಮದಲ್ಲೇ ಅನೇಕ ವೈವಿಧ್ಯತೆನ ನೋಡ್ತಾನೆ. ಅಂದರೆ ಇವಾಗ ನಾವು ಹುಟ್ಟಿದಾಗ ಅವನು ಒಬ್ಬ ಬಡವನಾಗಿರ್ತಾನೆ, ಹೋಗ್ತಾ 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 ಶ್ರೀಮಂತನಾಗ್ತಾನೆ, ಅಥವಾ ಏನೂ ಅರಿವಿಲ್ಲದೆ ಇರ್ತಾನೆ, ಆ ದೊಡ್ಡ ವಿದ್ವಾಂಸನಾಗ್ತಾನೆ. ಸೊ ಹಾಗೆ ನಾವು ಮನುಷ್ಯನಲ್ಲಿ ವಿವಿಧ ರೂಪನ ಕಾಣಬೇಕಾದ್ರೆ ನಮ್ಮ ಒಳಗೆ ಜ್ಞಾನದ ಹಣತೆ ಕೂಡ ಭಗವಂತ ಇಟ್ಟಿರ್ತಾನೆ. ಅದನ್ನು ಅಜ್ಞಾನದ ತೆರೆಗಳಿಂದ ನಾವು ಮುಚ್ಚಿಬಿಟ್ಟಿರ್ತೀವಿ. ಸೊ ಮನುಷ್ಯನು ದೇವರ ಕೊಟ್ಟ ಬೆಳಕನ್ನು ಕಾಣದೇ ಇರೋ ಹಾಗೆ ಮಾಡಿಕೊಂಡು ಅಜ್ಞಾನದಲ್ಲಿ ತೆವಳುತ್ತಾ ಇರ್ತೀವಿ. ಇದಕ್ಕೊಂದು ಎಕ್ಸಾಂಪಲ್ ನಾನು ಹೇಳಬೇಕು ಅಂತಂದರೆ, ಬೆಂಕಿ ಅನ್ನೋದೊಂದು ನಮಗೆ ಒಂದು ಎಲಿಮೆಂಟ್ನ ದೇವರು ಕೊಟ್ಟಿದ್ದಾನೆ. ಅದರಲ್ಲಿ ಅಡುಗೆನ ಮಾಡ್ಬೋದು ಅಥವಾ ಕೈ ಸುಟ್ಕೊಂಡು ಗಾಯನಾರ ಮಾಡ್ಕೋಬೋದು, ಆದರೆ ಅದಕ್ಕೆ ಬೆಂಕಿ ಹೊಣೆ ಅಲ್ಲ. ಹಾಗೆ ಭಗವಂತ ಜ್ಞಾನ ಅಜ್ಞಾನ ಎರಡೂ ಕೊಟ್ಟಿರ್ತಾನೆ. ಜ್ಞಾನದಿಂದ ತಿಳ್ಕೊಂಡ್ರೆ ನಾವು ಮುಂದಕ್ಕೆ ಹೋಗ್ಬೋದು, ತಿಳ್ಕೊಳ್ಳಿಲ್ಲ ಅಂದರೆ ನಾವು ಭಗವಂತನಾಗಲಿ ಅಥವಾ ಬೇರೆ ಯಾರನ್ನೋ ಮನುಷ್ಯನಾಗಲಿ ನಾವು ದೂಷಣೆ ಮಾಡೋದಕ್ಕೆ ಆಗೋದಿಲ್ಲ. ನಾವು ಒಂಥರ ರೇಷ್ಮೆ ಹುಳು ಆಗಿಬಿಟ್ಟಿರ್ತೀವಿ. ನಾವೇ ಸುತ್ತ ಗೂಡು ಸುತ್ತಕೊಂಡು ಅದರಲ್ಲೇ ಬಂದಿಯಾಗಿ ನಾವೇ ಉಳ್ಕೊಳ್ತಾ ಇದ್ದೀವಿ. ನಮಗೆ ಬೇಜಾರಾಯಿತು ಅಂದರೆ ನಾವು ಅದನ್ನು ಸೀಳಿ ಹೊರ ಬರ್ಬೋದು, ಈಚೆ ಬರ್ಬೋದು, ಆದರೆ ನಾವು ಅದು ಮಾಡ್ಕೊಳ್ಳಲ್ಲ, ಅದರೊಳಗೇ ಇರ್ತೀವಿ. ಅದು ಯಾರ್ದು ತಪ್ಪು? ರೇಷ್ಮೆ ಹುಳದ ತಪ್ಪು. ಹಾಗೆ ಮನುಷ್ಯನೂ ಅಷ್ಟೇ, ನಾವು ಅಷ್ಟೇ ಅಜ್ಞಾನದಿಂದ ನಮ್ಮ ಸುತ್ತ ತೆರೆ ಹಾಕೊಂಡ್ಬಿಡ್ತೀವಿ. ಜ್ಞಾನ ಕೊಟ್ಟಿದ್ದಾನೆ, ಅದನ್ನು ಯೂಸ್ ಮಾಡ್ಕೋಬೇಕು ಅನ್ನೋ ನಮಗೆ ಒಂದು ಕಿಂಚಿತ್ತು ಒಂದು ಐಡಿಯಾ ಕೂಡ ನಮಗೆ ಹೊಳೆಯೋದಿಲ್ಲ. ಈ ಅಜ್ಞಾನದಿಂದ ನಾವೇನು ಮಾಡ್ತೀವಿ? ದೇವರನ್ನ ದೂಷಿಸ್ತೀವಿ, ಬೇರೆ ಇನ್ನೊಬ್ಬರಿಂದ ಆಯಿತು ಅಂತ ಹೇಳ್ತೀವಿ. ಇದಕ್ಕೆಲ್ಲ ಕಾರಣ ನನ್ನ ಕರ್ಮ ಅಂತ ಹೇಳ್ತೀವಿ. ಸೊ ಇದು ನಮಗೆ ಅರಿವಿಲ್ಲದೆ ಇರೋದ್ರಿಂದ ಇಂಥ ಥರ ಎಲ್ಲ ನಾವು ಮಾತಾಡ್ತೀವಿ. ನಮಗೆ ಸ್ವತಂತ್ರವಾದ ಕರ್ತೃತ್ವ ಇಲ್ವಾ, ಓನರ್ಶಿಪ್ ಇಲ್ಲ. ಈ ಬಾಡಿಗೆ ನಾವು ಓನರ್ ಅಂತ ಹೇಳ್ಬೋದು. ಈ ಬಾಡಿ ಉಸಿರಾಡ ನಿಲ್ಸಾದ್ಮೇಲೆ ಏನು ಓನರ್ಶಿಪ್ ಅಂತ ಹೇಳ್ತೀರಾ? ಆತ್ಮನ ಎಲ್ಲಿಂದ ಕರ್ಕೊಂಬಂದು ಬಾಡಿ ಒಳಗೆ ಬಿಡೋಕ್ಕಾಗತ್ತೆ ನಾವು? ಸೊ ಹಾಗೆ ನಾವು ಆತನ ಅಧೀನ ಅನ್ನೋ ವಿಚಾರದಲ್ಲಿ ನಾವು ಯಾವಾಗಲೂ ಗೊಂದಲದಲ್ಲಿರ್ತೀವಿ. ಎಲ್ಲ ಭಗವಂತನೇ ಮಾಡೋದಾದರೆ ಪಾಪ ಕರ್ಮ ನಮಗೆ ಏಕೆ ಅನ್ನೋ ಪ್ರಶ್ನೆ ತುಂಬ ಜನಕ್ಕೆ, ನನಗೂ ಎಲ್ಲರಿಗೂ ಕಾಡೋ ಅಂಥ ಅತ್ಯಂತವಾದ ಪ್ರಶ್ನೆ ಯಾವುದಪ್ಪ ಅಂತಂದರೆ ಇದು. ನೋಡೋರು ಅಷ್ಟೆಲ್ಲ ಪಾಪ ಕರ್ಮ ಮಾಡಿದ್ರು ಚೆನ್ನಾಗಿದ್ದಾರೆ, ನಾವು ನೋಡು ಹಿಂಗಿದ್ದೀವಿ, ಅಯ್ಯೋ ಪಾಪ ಒಳ್ಳೆಯದು ಕೆಟ್ಟದ್ದು ಅಂತ ನೋಡೋರಿಗೆ ಇಷ್ಟೊಂದು ಕಷ್ಟ ಕೊಡ್ತಾನೆ ಭಗವಂತ ಯಾಕೆ ಅಂತ. ಮತ್ತು ಎಷ್ಟೆಲ್ಲ ಅಧ್ಯಯನ ಮಾಡ್ತೀವಿ, ಕರ್ಮ ಸಿದ್ಧಾಂತ ಅರ್ಥ ಆಗಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ನಾವು ಅಜ್ಞಾನ ಅನ್ನೋದನ್ನು ಮುಚ್ಕೊಂಡ್ಬಿಟ್ಟಿದ್ವಿ. ನಮ್ಗೆ ಅದರಿಂದ ಹೊರಗೆ ಬರೋಕ್ಕೆ ಗೊತ್ತಾಗ್ತಾ ಇಲ್ಲ. ಸೊ ಇದಕ್ಕೆ ನಾವೇನು ಮಾಡ್ತೀವಿ? ಯಾವುದೇ ಗೊಂದಲಕ್ಕೆ ಅವಕಾಶ ಇಲ್ಲದಂತೆ ಇದನ್ನು ಬಗೆಹರಿಸ್ಕೊಳ್ಳಿ ಅಂತ ಹೇಳಿ ಮುಂದಿನ ಶ್ಲೋಕದಲ್ಲಿ ಈ ವಿವರಣೆ ಕೊಡ್ತಾನೆ. ಅಲ್ಲಿಯವರೆಗೂ
ಸರ್ವೇ ಜನಾಃ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಥ್ಯಾಂಕ್ ಯು ಫಾರ್ ವಾಚಿಂಗ್.